ಮ್ಯೂಸಿಕ್ ಮೈಲಾರಿ ಅವರ ಪತ್ನಿ ಹೆಸರು ಲಿಖಿತಾ ಅಂತ. ಪಾಪ ಕುಟುಂಬ ಕಣ್ಣೀರಿ ಕಂಬನಿ ಮಿಡಿಯುತ್ತಿದೆ, ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಯಾಕೆಂದ್ರೆ ಮ್ಯೂಸಿಕ್ ಮೈಲಾರಿ ಅವರು ಕುಟುಂಬಕ್ಕೆ ಒಂದು ಮೂಲ ಆಧಾರ ಆಗಿದ್ರು. ಮತ್ತೆ ಅವರು ತುಂಬಾನೇ ಉತ್ತಮವಾದಂತ ವ್ಯಕ್ತಿತ್ವ ಉಳ್ಳಂತವ್ರು. ಸಾಕಷ್ಟು ಇವರ ಒಂದು ದೊಡ್ಡ ಟೀಮ್ ಸಹ ಇತ್ತು. ಬಟ್ ಇವರಿಗೆ ಇಂತ ಒಂದು ಪರಿಸ್ಥಿತಿ ಕುಟುಂಬವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ರೀತಿ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನ. ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ, ಆಚೆ ಕಡೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ತಪ್ಪು ಮಾಡಿದಾರ ಅದು ಕೂಡ ಗೊತ್ತಿಲ್ಲ, ಅದು ಕೋರ್ಟೆ ಸಾಬೀತ್ ಮಾಡ್ಬೇಕಾಗತ್ತೆ. ಇದು ನಿಜವಾಗ್ಲೂ ಕೂಡ ಸುಳ್ಳು ಪ್ರಕರಣನ, ಸುಳ್ಳು ಏನಿದಾಗಿದ್ಯಾ, ಬೇಕು ಅಂತ ಹೆಸರು ಕೆಡಿಸ್ಬೇಕು ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಒಳಗಡೆ ಕಳ್ಸಿದ್ರ ಅದು ಕೂಡ ಗೊತ್ತಿಲ್ಲ. ಜನರಂತೂ ತುಂಬಾನೇ ಬೇಸರದಲ್ಲಿದ್ದಾರೆ. ಯಾಕೆಂದ್ರೆ ಇವ್ರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇತ್ತು. ಎಲ್ಲೇ ಹೋದ್ರು ಕೂಡ ಇವರಿಗೆ ಜೈಕಾರ ಹಾಕುವಂತದ್ದು, ಹೂವಿನಾರ ಹಾಕುವಂತದ್ದು ಎಲ್ಲವೂ ಕೂಡ ಮಾಡ್ತಾ ಇದ್ರು. ಬಟ್ ಈಗ ಮ್ಯೂಸಿಕ್ ಮೈಲಾರಿ, ಜಾನಪದ ಉತ್ತರ ಕನ್ನಡ ಭಾಗದ ಫೇಮಸ್ ಸಿಂಗರ್ ಮ್ಯೂಸಿಕ್ ಮೈಲಾರಿ ಅವರು ಜೈಲ್ ಒಳಗಡೆ ಇದ್ದಾರೆ, ಬಂಧನದಲ್ಲಿದ್ದಾರೆ 14 ದಿವಸಗಳ ಕಾಲ. ಪಾಪ ಈ ಕಡೆ ಪುಟ್ಟ ಕಂದ ಮತ್ತೆ ಪತ್ನಿ ಲಿಖಿತಾ ಅವರು ಬಹಳಷ್ಟು ಕಣ್ಣೀರ್ ಹಾಕ್ತಾ ಇದ್ದಾರೆ, ಕಂಬನಿ ಮಿಡಿಯುತ್ತಿದ್ದಾರೆ. ಸೊ ಇವರ ಕುಟುಂಬಕ್ಕೆ ಸಾಂತ್ವನ ಫ್ಯಾನ್ಸ್ ಗಳಂತೂ ತುಂಬಾನೇ ಕಮೆಂಟ್ ಗಳನ್ನೆಲ್ಲ ತಿಳಿಸ್ತಾ ಇದ್ದಾರೆ. ತಲೆ ಕೆಡಿಸ್ಕೋಬೇಡಿ, ನಾವಿದ್ದೀವಿ, ವಿ ಸ್ಟ್ಯಾಂಡ್ ವಿತ್ ಮ್ಯೂಸಿಕ್ ಮೈಲಾರಿ ಅಂತೆಲ್ಲ ಹ್ಯಾಶ್ ಟ್ಯಾಗ್ ಮಾಡಿ ಹಾಕ್ತಾ ಇದ್ದಾರೆ. ಏನಾಗುತ್ತೋ ಮುಂದಿನ ಅಪ್ಡೇಟ್ ತನಕ ಕಾಯಲೇಬೇಕಾಗುತ್ತೆ. 14 ದಿವಸಗಳ ಬಳಿಕ ಏನಾದ್ರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರ, ಏನಾಗುತ್ತೆ, ಪೊಲೀಸ್ ತನಿಖೆ ಯಾವ ರೀತಿ ಇರುತ್ತೆ, ಯಾವಾಗ ಆಚೆ ಕಡೆ ಬರ್ತಾರೆ, ಎಲ್ಲದಕ್ಕೂ ಕೂಡ ಎದುರು ನೋಡ್ತಾ ಇದ್ದಾರೆ ಕುಟುಂಬ. ಪತ್ನಿಯವರು ಬಹಳಷ್ಟು ರೀತಿಯಲ್ಲಿ ಧೈರ್ಯವನ್ನ ತೆಗೆದುಕೊಳ್ಳುವಂತ ಕೆಲಸ ಆಗ್ಬೇಕಾಗತ್ತೆ.